ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕುಡಿತಾ ಇದ್ದೀನಿ ಅನ್ಕೋತೀರಾ? ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇದು ಡಿಟಾಕ್ಸಿಂಗ್ ಡ್ರಿಂಕ್ ಅಂತ. ಅರ್ಲಿ ಮಾರ್ನಿಂಗ್ ಡಿಟಾಕ್ಸಿಂಗ್ ಡ್ರಿಂಕ್ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರ್ಗಂತೂ ತುಂಬಾ ಯೂಸ್ಫುಲ್ ಇದೆ. ಏಕೆಂತಂದರೆ ಡಿಟಾಕ್ಸಿಂಗ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಬೇಡದೇ ಇರುವಂತಹ ಫ್ಯಾಟ್ ಕಂಟೆಂಟು ಹಾಗೆ ಕರಗುತ್ತೆ. ಮೆಟಬಾಲಿಸಮ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಡೈಜೆಷನ್ ಪವರ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆದಾಗ ನಮಗೆ ಏನು ತಿಂದ್ರೂ ಅರ್ಗಿಸ್ಕೊಳ್ಳುವಂಥ ಶಕ್ತಿ ಬರುತ್ತೆ. ಅದನ್ನೆಲ್ಲ ಆಗಬೇಕು ಅಂತಂದರೆ ನಾವು ಅರ್ಲಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಡಿಟಾಕ್ಸಿಂಗ್ ಡ್ರಿಂಕ್ನ ತೊಗೋಬೇಕು. ನಾನು ಇದೇ ರೀತಿಯಾದಂತಹ ಕೆಲವೊಂದು ಡಿಟಾಕ್ಸಿಂಗ್ ಡ್ರಿಂಕ್ನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಅದರಲ್ಲಿ ನನಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿರೋದು ಇದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ನಿಂಬೆಹಣ್ಣು, ಹಾಗೆ 1 ಇಂಚು ಚಕ್ಕೆ, ಅರ್ಧ ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಮೆಣಸು, ಹಾಗೆ 1 ಸ್ಪೂನ್ ಅಜ್ವೈನು, ಹಾಗೆ 1 ಸ್ಪೂನ್ ಜೀರಿಗೆ ಮತ್ತು ಶುಂಠಿ ತೊಳೆದು ಚೆನ್ನಾಗಿ ಜಜ್ಜಿಟ್ಕೊಂಡಿರುವಂತಹ 1 ಇಂಚು ಶುಂಠಿ. ಇಷ್ಟಿದ್ರೆ ಸಾಕು. ನಮಗೆ ಬೇಕಾಗಿರುವಂತಹ ತುಂಬ ವೆರಿ ಹೆಲ್ದಿ ಆಗಿರುವಂತಹ ಡಿಟಾಕ್ಸಿಂಗ್ ಡ್ರಿಂಕು ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಇಲ್ಲಿಗೆ 2 ಗ್ಲಾಸ್ ಒಂದು ಬೌಲ್ನ ಇಟ್ಕೊಂಡು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ನಾವು ತೊಗೊಂಡಿರುವಂತಹ ಎಲ್ಲದನ್ನು ನಿಂಬೆಹಣ್ಣನ್ನು ಬಿಟ್ಟು ಇನ್ನು ಮಿಕ್ಕಿರುವಂತಹ ಎಲ್ಲ ಐಟಮ್ಸ್ನ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕಪ್ಪ ಅಂತ ಅಂದರೆ 2 ಗ್ಲಾಸ್ ನೀರು 1 ಗ್ಲಾಸ್ ನೀರಾಗುವಷ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕುದಿಸಿದಾದಮೇಲೆ ಅದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಬಿಕಾಸ್ ಬಿಸಿ ಗ್ಲಾಸ್ಗೆ ಹಾಕ್ಕೊಂಡು ನಿಂಬೆಹಣ್ಣನ್ನು ಬಿಸಿ ನೀರಿಗೆ ಹಾಕೋದ್ರಿಂದ ಅದರಲ್ಲಿ ತುಂಬ ಎಫೆಕ್ಟಿವ್ನೆಸ್ ಇರಲ್ಲ. ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕೆ ಆಗಿದ ತಕ್ಷಣ, ಅಂದರೆ ಉಗುರು ಬೆಚ್ಚಕ್ಕಿಂತ ಇನ್ನೂ ಸ್ವಲ್ಪ ಬಿಸಿ ಆದರೂ ಪರವಾಗಿಲ್ಲ, ಅದನ್ನು ಶೋಧಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ರಸನ ನೀಟಾಗಿ ಹಿಂಡ್ಕೊಂಡು ಅದನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದಕ್ಕೆ ಬೇಕಾದರೂ ಜೇನುತುಪ್ಪನೂ ಸೇರಿಸ್ಕೋಬೋದು. ನಾನು ಜೇನುತುಪ್ಪನ ಬೇರೆ ಡಿಟಾಕ್ಸಿಂಗ್ ಡ್ರಿಂಕ್ಗೆ ಯೂಸ್ ಮಾಡ್ಕೋತೀನಿ, ಹಾಗಾಗಿ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹುಳಿ ಖಾರ ಎಲ್ಲನೂ ಇರುತ್ತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.